ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಪ್ರತಿದಿನ, ಪ್ರತಿ ವಾರ, ಪ್ರತಿ ಒಂದು ದಿನಗಳಲ್ಲೂ ಕೂಡ ತನ್ನದೇ ಆಗಿರತಕ್ಕಂಥ ಶಕ್ತಿ ಇರ್ತದೆ. ಒಂದು ದಿನ ಇದ್ದಂಗೆ ಒಂದು ದಿನ ಇರಲ್ಲ, ವಿಭಿನ್ನತೆ ಇರುತ್ತೆ, ಹೌದಲ್ವೋ? ಆಯಾ ವಾರದ ಅಧಿಪತಿಗಳ ಮೇಲೆ ಇರ್ತಕ್ಕಂಥದ್ದು ನೋಡಿ. ಗುರು ಧನಕಾರಕ, ಪುತ್ರಕಾರಕ, ಜ್ಞಾನವನ್ನು ಕೊಡ್ತಕ್ಕಂಥ ಕಾರಕ. ಗುರುವಾರಗಳಂದು ಅದಕ್ಕೆ ರಾಯರ ಸನ್ನಿಧಾನವನ್ನು ಭೇಟಿ ಮಾಡೋದು. ಭಾಳಷ್ಟು ಈ ಜನಗಳು ಗುರುವಾರಗಳಂದೇ ಜಾಸ್ತಿ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾರೆ. ಯಾಕೆ? ಗುರುವಾರಗಳಂದೇ ಹೋದರೆ ವಿಶೇಷತೆ ಏನು? ಅದಕ್ಕೆ ಗುರು ಜ್ಞಾನ. ಅದಕ್ಕೋಸ್ಕರ ಗುರುತತ್ವ ಯಾವುದಾದ್ರೂ ಆಗಿರ್ಬೋದು, ಶಿರಡಿ ಸಾಯಿಬಾಬಾ, ದತ್ತಾತ್ರೇಯ, ಹಾಗೆ ರಾಘವೇಂದ್ರ ಸ್ವಾಮಿಗಳು, ಹಾಗೆ ಗುರು ಅನೇಕವಾಗಿರ್ತಕ್ಕಂಥ ಗುರುತತ್ವಗಳು ದೇವಸ್ಥಾನಗಳಿದೆ. ಅನೇಕ ದೇವಸ್ಥಾನಗಳಿದ್ದಾವೆ. ಗುರು ಸಿದ್ದರಾಮೇಶ್ವರ, ಅವಧೂತರು ಇರ್ತಕ್ಕಂಥ ದೇವಸ್ಥಾನಗಳಿದೆ. ಈ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭ ಗುರುವಾರಗಳಂದು. ಯಾಕೆ? ಅಟ್ಲೀಸ್ಟ್ ಆ ಜ್ಞಾನದ ವೈಬ್ರೇಷನ್ ಬರಲಿ ಅಂತಕ್ಕಂಥ ಉದ್ದೇಶ. ಅಫ್ಕೋರ್ಸ್ ಅದಕ್ಕೋಸ್ಕರ ನೋಡಿ, ನೀವು ನಗರ ಪ್ರದೇಶಗಳಲ್ಲಿ ಆದಷ್ಟು ಕೂಡ ಈ ರಾಯರ ಸನ್ನಿಧಾನಗಳಲ್ಲಿದೆಯೋ ಭಾಳ ಜನ ಇರ್ತಾರಲ್ಲೆಲ್ಲ. ಎಲ್ಲ ದೇವಸ್ಥಾನಗಳಿಗಿನ್ನ ಜಾಸ್ತಿ ಇದ್ದೇ ಇರ್ತಾರೆ, ಹೌದಲ್ವೋ? ಯಾಕೆ? ಜ್ಞಾನದ ಸಾಂಕೇತಿಕವಾಗಿ ಸಿಗ್ತಕ್ಕಂಥದ್ದು ಇರುತ್ತಲ್ಲಿ. ಆ ಒಂದು ಪ್ರದೇಶವನ್ನು ನಾವು ಎಂಟ್ರಿ ಆಗ್ತಲೇನ ನಮ್ಮ ಜ್ಞಾನ ಶುದ್ಧವಾಗ್ತದೆ, ಹೌದಲ್ವೋ? ನೋಡಿ, ಅದಕ್ಕೋಸ್ಕರ ಜ್ಞಾನವನ್ನು ಆಡಳಿತ ಮಾಡ್ತಕ್ಕಂಥದ್ದು ಗುರು. ನಿಮಗೆ ಒಬ್ಬ ಒಳ್ಳೆಯ ಮನುಷ್ಯನಾಗಬೇಕು ಅಂದರೆ ಗುರುವಿನ ತತ್ವ ಬೇಕೇ ಬೇಕಾಗುತ್ತೆ. ಪ್ರತಿ ಗುರುವಾರಗಳಂದು ಈ ಥರ ದೇವಸ್ಥಾನಗಳನ್ನು ನಾವು ಭೇಟಿ ಮಾಡಿದಾಗ ಖಂಡಿತ ಒಬ್ಬ ಮನುಷ್ಯನಿಗೆ ಬರ್ತಕ್ಕಂಥದ್ದು ಜ್ಞಾನ. ಏನೇ ವಿಕೋಪ ಆಗಲಿ, ಏನೇ ಒಂದು ತಪ್ಪನ್ನು ಮಾಡಿರಲಿ, ಅವನಿಗೆ ಅವನ ಜ್ಞಾನದ ಅರಿವು ಯಾವಾಗ ಸಿಗುತ್ತೋ ಅವನು ಪರಿಪೂರ್ಣವಾಗಿ ಬದಲಾಗ್ತಾನೋ ಇಲ್ವೋ? ಇದು ಸತ್ಯ ಅಲ್ವೋ? ಖಂಡಿತವಾಗಿ ಇದು 100ಕ್ಕೆ 100 ಸತ್ಯದ ವಿಚಾರ. ಹಾಗಾಗಿ ನಾವೇನು ಮಾಡ್ತೀವಿ, ಅಟ್ಲೀಸ್ಟ್ ಈ ಥರದ ಒಂದು ವಿಚಾರಗಳನ್ನು, ಅಟ್ಲೀಸ್ಟ್ ಈ ಥರದ ತತ್ವಗಳನ್ನು ನಾವು ಜೀವನದಲ್ಲಿ ಯಾವಾಗ ಅಳವಡಿಕೆ ಮಾಡ್ಕೊಳ್ತೀವೋ ಖಂಡಿತವಾಗಿ ನಮಗೆ ಶುಭವಾಗ್ತದೆ. ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗ್ತಕ್ಕಂಥದ್ದು ಇರ್ತದೆ. ಸೊ ನೋಡೋಣ, ಗುರುವಾರ ಈ ದಿನ 12 ರಾಶಿಗಳ ಫಲ ಹೇಗಿರುತ್ತೆ, ಮುಖ್ಯವಾಗಿರ್ತಕ್ಕಂಥ ವಿಚಾರಗಳೇನು, ಯಾವುದರಲ್ಲಿ ಎಚ್ಚರಿಕೆ ಇರ್ಕೋಬೇಕು, ಇವೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ವಾಸ್ತುವಿನ ಪ್ರಕಾರ ಪೀಠೋಪಕರಣಗಳು, ನಿಮ್ಮ ಮೇಜ್ ಆಗಿರಬಹುದು, ನಿಮ್ಮ ಡೈನಿಂಗ್ ಟೇಬಲ್ ಆಗಿರಬಹುದು, ಯಾವುದೇ ಒಂದು ಪೀಠ ಉಪಕರಣಗಳಾಗಿರ್ಬೋದು, ಯಾವ ರೀತಿ ಇರಬೇಕು ಮನೆಯಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಗಳು ಬೇಕು ಅಂದರೆ, ನಿಜವಾಗ್ಲೂ ಇದು ಕೂಡ ಭಾಳಷ್ಟು ವಿಚಾರ, ವಾಸ್ತುವಿನ ವಿಚಾರದಲ್ಲಿ ಹಾಗೆ ವೈಜ್ಞಾನಿಕ ವಿಚಾರದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಶುಭವನ್ನು ಕೊಡುತ್ತೆ. ನಾವು ನೆಗ್ಲೆಕ್ಟ್ ಮಾಡ್ಬೋದು, ಅಫ್ಕೋರ್ಸ್ ಇವರೇನೋ ಹೇಳ್ತಾರೆ ಅಂತ. ಮ್ಯಾಕ್ಸಿಮಮ್ ಅದರಲ್ಲಿ 200% ಸತ್ಯ ಇದೆ, ವೈಜ್ಞಾನಿಕವಾಗಿ ಕೂಡ ಇದೆ. ಅದು ಹೇಗೆ, ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಪೀಠೋಪಕರಣಗಳನ್ನು ನಾನು ತಿಳಿಸ್ಕೊಡ್ತೇನೆ. ನೋಡೋಣ, ಕೊನೆಯ ಭಾಗದಲ್ಲಿ ತಿಳಿಸ್ತೀನಿ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ, ನಂತರದಲ್ಲಿ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳೋಣ. ಗುರುವಾರ ಈ ದಿನ ನವಮಿ ತಿಥಿ ಇರತಕ್ಕಂಥದ್ದು. ಸೊ ಕೃಷ್ಣ ಪಕ್ಷ ಸುಕರ್ಮ ಯೋಗ ಇರ್ತಕ್ಕಂಥ ಸಮಯ, ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು. ಚಂದ್ರ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 2:13 3:54 ಯಮಗಂಟಕ ಕಾಲ ಬೆಳಗ್ಗೆ 5:49 7:30 ಗುಳಿಕ ಕಾಲ ಬೆಳಗ್ಗೆ 9:11 10:51
ಸೊ ದುಷ್ಟ ಮುಹೂರ್ತ ಭಾಗನೂ ಕೂಡ ಅದೇ ಥರ ಇದೆ. ದುಷ್ಟ ಮುಹೂರ್ತ ಭಾಗ ಬೆಳಗ್ಗೆ 10:17 11:02 ಉತ್ತಮ ಸಮಯವಲ್ಲ. ಹಾಗೆ ಕಂಟಕ ಮೃತ್ಯು ದೋಷವನ್ನು ನಾವು ನೋಡೋದಾದರೆ ಇದು ಮಧ್ಯಾಹ್ನ 3:40 4:35 ಕೂಡ ಇರುತ್ತೆ. ಚಂದ್ರ ಅಶ್ವಿನಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಯಾವ ಫಲ ಲಭ್ಯತೆ ಆಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಆದಷ್ಟು ಕೂಡ ಆಧ್ಯಾತ್ಮಿಕ ಚಿಂತನೆ, ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಕೂಡ ಸ್ವಲ್ಪ ಭೂಮಿಯ ವಿಚಾರದಲ್ಲಿ ಒಂದು ಡಿಸ್ಕಷನ್ಸು, ಮತ್ತೊಂದು ವಿಚಾರದಲ್ಲಿ ಒಂದು ಆಲೋಚನೆಗಳು ಬರಬಹುದು. ಹಣಕಾಸು ವಹಿವಾಟುಗಳು ಇದನ್ನು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸುತ್ತೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಆಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದರೂ ಕೂಡ ಅದು ಉಪಶಮನವಾಗ್ತದೆ. ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಂಗಾತಿ ಆ ವಿಚಾರದಲ್ಲಿ ಸ್ವಲ್ಪ ಅಸಡ್ಡೆತನ ಬರಬಹುದು ಮೇಷರಾಶಿಯವರಿಗೆ. ಈ ಸೇಲ್ಸ್ ಏನಾದರೂ ತಾವು ಯಾವುದಾದ್ರೂ ಒಂದು ಭೂಮಿಯನ್ನು ಸೇಲ್ಗಿಟ್ಟಿದ್ದೀವಿ ಅಂತಕ್ಕಂಥವ್ರಿಗೆ ಮೇಷರಾಶಿಯಲ್ಲಿಗೆ ಬ್ಯೂಟಿಫುಲ್ ಡೇ ಕೂಡ. ಮ್ಯಾಕ್ಸಿಮಮ್ ಆ ಸೇಲ್ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಕೇವಲ ಗಣಪತಿಯ ಮಂತ್ರಗಳನ್ನು ಹೇಳಿ ಶುಭವಾಗ್ತದೆ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ವ್ಯವಹಾರಸ್ಥರಿಗೂ ಕೂಡ ಒಂದು ಮ್ಯಾನೇಜ್ ಆಗ್ತಕ್ಕಂಥದ್ದು ಜಾಸ್ತಿ ಇದೆ, ತೊಂದರೆ ಇಲ್ಲ. ಬಟ್ ಅಂಥ ಅವಘಡಗಳೇನಿಲ್ಲ, ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಗಣಪತಿಯ ಮಂತ್ರ ಶುಭವನ್ನು ಕೊಡುತ್ತೆ. ವೃಷಭ ರಾಶಿಯವರ ಫಲಾಫಲ ಹೇಗೆ ನೋಡಿ. ವೃಷಭ ರಾಶಿಯವರಿಗೆ ಆದಷ್ಟು ಕೂಡ ಈ ಹಣಕಾಸು, ಮನೆ, ಕುಟುಂಬ ಇದರ ವಿಚಾರಗಳೇ ಜಾಸ್ತಿ ಇರುತ್ತೆ. ಅದೇನು ಬೇಡಪ್ಪ, ಯಾಕೋ ಯಾವುದು ಬೇಡ ಅನ್ನಿಸ್ಬಿಡುತ್ತಿದ್ದಾರೆ. ಏನು ಬೇಡ ಈ ಥರದ ವಿಚಾರಗಳು, ಯಾವುದು ಭೂಮಿ ಬೇಡ, ಮನೆ ಬೇಡ, ಯಾಗನ ಏನಾದರೂ ಮಾಡ್ಕೊಳ್ಳಿ ಅಂತಕ್ಕಂಥ ಮನೋಭಾವತೆ ಒಂಟಿತನ ಕಾಡ್ತಕ್ಕಂಥದ್ದು ಸತ್ಯ. ವಿದ್ಯಾರ್ಥಿಗಳಿಗೂ ಹಾಗೆ ಸ್ವಲ್ಪ ಆಲೋಚನಾ ಶಕ್ತಿ ವಿಭಿನ್ನತೆ ಇರುತ್ತೆ. ವ್ಯಾವಹಾರಿಕವಾಗಿ ನೋಡೋದಾದರೂ ಸಹಿತವಾಗಿ ಅದೇ ಥರದ ಮನೋಭಾವತೆ ಇರುತ್ತೆ. ಯಾವುದೂ ಬೇಡ ಅಂತಕ್ಕಂಥ ಮನೋಭಾವತೆ ಈ ವೃಷಭ ರಾಶಿಯಲ್ಲಿ ಬರ್ತದೆ. ಸಾಧ್ಯವಾದಷ್ಟು ಕೂಡ ನೀವು ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ ಆ ರಿಮೋಟ್ ಕ್ಯಾರೆಕ್ಟರ್ನ ಸ್ವಲ್ಪ ದೂರ ತಳ್ಳಿ, ಸ್ವಲ್ಪ ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗೆ? ಸೊ ಮಿಥುನ ರಾಶಿಯವರಿಗೆ ಹಠ ಛಲ ಜಾಸ್ತಿ ಇರುತ್ತೆ. ಏನಾದರೂ ಆಗಲಿ ನಾನು ಹಿಡಿದಿರ್ತಕ್ಕಂಥ ಕಾರ್ಯವನ್ನು ಮುಗಿಸ್ಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಬುದ್ಧಿಶಕ್ತಿಯಿಂದ ಮಾಡ್ತಿರ ಕೂಡ ಜಯವನ್ನು ಗಳಿಸ್ತಿರ ಕೂಡ. ಮಾತುಕತೆಗಳ ಪ್ರಧಾನವಾಗಿ ಕೆಲಸ ಆಗ್ತದೆ. ಬಟ್ ಅನ್ನೆಸಸರಿ ಆಗಿರತಕ್ಕಂಥ ವಿಚಾರಗಳನ್ನು ದೂರ ತಳ್ಳಿ. ಅನ್ನೆಸಸರಿ ವಿಚಾರಗಳನ್ನು, ಕೆಲವೊಂದು ನಷ್ಟ ಕೂಡ ಆಗುತ್ತೆ. ಕೆಲವೊಂದು ಮಾತಿನಿಂದ ಸಮಸ್ಯೆಗಳು ದಾಂಪತ್ಯದಲ್ಲಿ ಬರುತ್ತೆ, ಸ್ನೇಹತ್ವದಲ್ಲೂ ಬರುತ್ತೆ. ಆ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿ. ಮಿಥುನ ರಾಶಿ ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಶುಭತೆ ಇದೆ, ಹಿನ್ನಡೆ ಇರ್ತಕ್ಕಂಥದ್ದಿದೆ. ವ್ಯವಹಾರಸ್ಥರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾಫಲ ಲಭ್ಯವಾಗುತ್ತೆ. ಬಟ್ ಕೆಲವೊಂದು ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಇದೆ. ಕಮಿಷನ್ನು ಅಥವಾ ಮಾತುಕತೆಗಳು, ವಿವಾದಗಳು, ಅದರಲ್ಲಿ ಲಾಭವನ್ನು ಪಡಿತಕ್ಕಂಥದ್ದು ಮಿಥುನ ರಾಶಿಯವರಿಗಿದೆ. ಸೊ ಮಾಡಬೇಕಾಗಿರ್ತಕ್ಕಂಥ ಮಿಥುನ ರಾಶಿಯವರ ಕೆಲಸ ದುರ್ಗಾ ದೇವತೆಯ ಆರಾಧನೆ. ಖಂಡಿತವಾಗಿ ದುರ್ಗಾರಾಧನೆ ಮಾಡಿ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಕಟಕ ರಾಶಿಯವರ ಫಲಾಫಲ ಹೇಗೆ ನೋಡಿ. ಕಟಕ ರಾಶಿಯವರಿಗೆ ಆದಷ್ಟು ಚಿಂತನೆಗಳು, ಹಣಕಾಸಿನ ಚಿಂತನೆಗಳು ಕಾಡಬಹುದು. ಕುಟುಂಬದಲ್ಲಿ ಅಸಡ್ಡೆತನ ನಿಮಗೂ ಮೂಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ತನ್ನ ಮಾತು ನಡೀತಾ ಇಲ್ಲ, ನಾನು ಹೇಳಿದಾಗ ಆಗ್ತಾ ಇಲ್ಲ ಅಂತಕ್ಕಂಥ ಕೆಲಸಗಳಲ್ಲಿ ನಿಮಗೆ ಬೇಜಾರು ಅಥವಾ ಒಂದು ಅಸಡ್ಡೆತನ ಕಾಡಬಹುದು. ಯಾರು ಕಟಕ ರಾಶಿಯಲ್ಲಿದ್ದೀರೋ ಈ ವಿಚಾರದಲ್ಲಿ ಸ್ವಲ್ಪ ಏನು ಓಕೆ ನಡೆಯುತ್ತೆ, ಒಂದು ಸ್ವಲ್ಪ ಎಲ್ಲರೂ ಒಗ್ಗೂಡೆಯಾಗಿ ಮಾಡೋಣ ಅಂತಕ್ಕಂಥ ಮನೋಭಾವತೆಯನ್ನು ಬೆಳೆಸ್ಕೊಂಡ್ರೆ ಒಳ್ಳೆಯದು. ಯಾರು ಕಟಕ ರಾಶಿಯಲ್ಲಿದ್ದೀರೋ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಗಾ ಇಡಿ, ಮನಸ್ತಾಪ ಕಡಿಮೆ ಮಾಡ್ಕೊಳ್ಳಿ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾರ್ಥಿಗಳಿಗೆ ಖಂಡಿತ ಶುಭದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಬೇಡ. ಹಾಗೆ ಸಂಗಾತಿಯೊಟ್ಟಿಗೆ ಒಲವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಕುಟುಂಬಕ್ಕೆ ಹೆಚ್ಚಿನ ಸಮಯವನ್ನು ಮೀಸಲಿಡಿ.
ಸ್ವಲ್ಪ ಶುಭದಾಯಕವಾಗ್ತಕ್ಕಂಥದ್ದು ಇರ್ತದೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸುತ್ತೆ. ಎಕ್ಸ್ಪೆಷಲಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸು ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತರಾಗಿ. ಸಾಧ್ಯವಾದರೆ ಸೂರ್ಯನಿಗೆ ಸಾಸಿವೆ ಸಮೇತ ಅರ್ಘ್ಯವನ್ನು ಕೊಡಿ. ಓಂ ಅಗ್ನಿ ಆದಿತ್ಯಾಯ ಸೂರ್ಯಾಯ ಓಂ, ಈ ರೀತಿಯಾಗಿ ಅರ್ಘ್ಯ ಪ್ರಧಾನವಾಗಿ ಕೊಡಿ. ಖಂಡಿತವಾಗಿ ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಸಿಂಹರಾಶಿಯವರ ಫಲಾಫಲ ಹೇಗೆ ನೋಡಿ. ಸಿಂಹರಾಶಿಯವರಿಗೆ ಒಂದು ಕೆಚ್ಚಿರುತ್ತೆ ಈ ದಿನ. ಏನು ಕೆಚ್ಚು? ಮ್ಯಾಕ್ಸಿಮಮ್ ನನ್ನಲ್ಲಿ ಒಂದು ಬದಲಾವಣೆ ಬೇಕು, ನಾನು ಲಾಭದಾಯಕವಾಗೇ ನಡಿಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಈಗೋಸ್ಟಿಕ್ ನೇಚರ್ ಜಾಸ್ತಿ ಇರುತ್ತೆ. ನನ್ನ ಮಾತನ್ನು ಎಲ್ಲರೂ ಪಾಲಿಸಬೇಕು ಅಂತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಬಟ್ ಅಫ್ಕೋರ್ಸ್ ರಾಜಕೀಯವಾಗಿ ವಿಚಾರಗಳಲ್ಲಿ ಲಾಭ ಇದೆ, ಆರೋಗ್ಯದಲ್ಲೂ ಲಾಭ ಬರ್ತಕ್ಕಂಥದ್ದು ಇರುತ್ತೆ, ಹಣಕಾಸು ವಹಿವಾಟುಗಳು ಕೂಡ ಲಾಭದಾಯಕವಾಗಿರ್ತಕ್ಕಂಥ ದಿನವಾಗ್ತದೆ. ಸಿಂಹರಾಶಿಯವ್ರಿಗೆ, ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭತ್ವದ ಕಾಲ ಆಗ್ತಕ್ಕಂಥದ್ದಿದೆ. ಚೆನ್ನಾಗಿದೆ, ತೊಂದರೆ ಇಲ್ಲ, ನಥಿಂಗ್ ಟು ವರಿ, ಒಳ್ಳೆಯದಿದೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಕನ್ಯಾ ರಾಶಿಯವರಿಗೆ ನೋಡಿ, ದುಡುಕಿನ ನಿರ್ಧಾರಗಳು ಕೆಲಸದಲ್ಲಿ ಒತ್ತಡವನ್ನು ತರಬಹುದು. ಹೊರತುಪಡಿಸಿದ್ರೆ ದುಡುಕಿನ ನಿರ್ಧಾರವನ್ನು ಬಿಡಿ, ಮ್ಯಾಕ್ಸಿಮಮ್ ಶುಭವಾಗ್ತದೆ. ರಾಜಕೀಯವಾಗಿ ವಿಚಾರಗಳು ಲಾಭದಾಯಕವಾಗ್ತದೆ, ಹೆಸರು ಕೀರ್ತಿ ಪ್ರತಿಷ್ಠೆಯ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ವ್ಯಾವಹಾರಿಕವಾಗಿ ಶುಭವಿದೆ, ಲಾಭವಿದೆ. ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ನಡೀತದೆ. ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿ ವರ್ಗದವರು, ವ್ಯಾಪಾರಸ್ಥರಿಗೂ ಶುಭದಾಯಕವಾಗಿರ್ತಕ್ಕಂಥ ದಿನ. ಎಕ್ಸ್ಪೆಷಲಿ ಒಂದು ರಾಜಕೀಯವಾಗಿರ್ತಕ್ಕಂಥ ತತ್ವ ಅಥವಾ ರಾಜ್ಯ ಅಂದರೆ ಈ ರಾಜಕೀಯ ವ್ಯಕ್ತಿಗಳ ಜೊತೆ ಒಡನಾಟಗಳು ಶುಭದಾಯಕವಾಗಿ, ಕೆಲಸ ಕಾರ್ಯಗಳು ಉತ್ತಮವಾಗಿ ನಡೆಯುತ್ತೆ. ಖಂಡಿತ ಒಳ್ಳೆಯದಿದೆ. ಶಿವನ ಆರಾಧನೆ ಒಳ್ಳೆಯದಾಗುತ್ತೆ. ತುಲಾರಾಶಿಯವರ ಫಲಾಫಲ ಹೇಗೆ ನೋಡಿ. ತುಲಾರಾಶಿಯವರು ಈ ಕಾಲವನ್ನು ಸದುಪಯೋಗ ಮಾಡ್ಕೊಳ್ಳಿ. ದ ಬೆಸ್ಟ್ ಡೇ ಆಗುತ್ತೆ. ವ್ಯಾವಹಾರಿಕವಾಗಿ ಶುಭದಾಯಕವಾಗಿದೆ. ಹಾಗೆ ಮದುವೆ ವಿಚಾರಗಳ ಫಲಾನುಫಲಗಳು ಹಿರಿಯರ ಮೂಲಕ ಶುಭದಾಯಕವಾಗ್ತಕ್ಕಂಥದ್ದು ಕೂಡ ಇದೆ. ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬುದ್ಧಿಶಕ್ತಿಯ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಿದೆ. ದೂರ ಪ್ರಯಾಣಗಳಲ್ಲಿ ಲಾಭವಾಗ್ತದೆ. ಹಾಗೆ ಆದಷ್ಟು ಸಂಧಾನದಿಂದ ನಿಮ್ಮ ಮಾತುಕತೆಗಳಿಂದ ಕೆಲವೊಂದು ವಿಚಾರಗಳು 200% ವೆರಿ ಗುಡ್ ಆಗ್ತದೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರ್ತಕ್ಕಂಥ ತುಲಾರಾಶಿಯವರಿಗೆ ಸಂಧಾನದ ಮೂಲಕ ಸಮಸ್ಯೆಗಳ ಬಗ್ಗೆ ಇರತಕ್ಕಂಥದ್ದು ಸತ್ಯ, ಮ್ಯಾಕ್ಸಿಮಮ್ ಉಳಿತಾಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ದುಡುಕಿನ ನಿರ್ಧಾರಗಳು ಸಮಸ್ಯೆಗಳನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಬಟ್ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತೀರಿ, ಲಾಭದಾಯಕವಾಗ್ತದೆ ಶತ್ರುವಿನ ಮೇಲೆ. ಬಟ್ ದಾಂಪತ್ಯದಲ್ಲಿ ವಿರಹಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಬಟ್ ರಾಜಕೀಯವಾಗಿರ್ತಕ್ಕಂಥ ವಿಚಾರ, ಯಾರು ವೃಶ್ಚಿಕ ರಾಶಿಯವರಿಗೆ ಕಾಂಪಿಟೇಟಿವ್ ಅಲ್ಲಿ ಭಾಗವಹಿಸ್ತಾ ಇದ್ದೀರೋ ಅವ್ರಿಗೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ವಿಚಾರಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಲಭ್ಯತೆ ಇದೆ. ವಿದ್ಯಾರ್ಥಿ ವರ್ಗದವರು ನೋಡೋದಾದರೆ 200% ವೆರಿ ಗುಡ್. ವ್ಯಾಪಾರ ವಹಿವಾಟುಗಳು, ಹಣಕಾಸಿನ ವಿಚಾರದಲ್ಲೂ ಶುಭತ್ವವಿದೆ, ಒಳ್ಳೆಯದಾಗುತ್ತೆ ಕೂಡ. ದುರ್ಗಾ ದೇವತೆ ಆರಾಧನೆ ಇನ್ನಷ್ಟು ಶುಭ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ಧನುರಾಶಿಯವರಿಗೆ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ಕೆಲವೊಂದು ಅವಕಾಶಗಳು ವಂಚಿತೆಯಿಂದ ಕೂಡಿರ್ತಕ್ಕಂಥದ್ದು ಕೂಡ ಇರುತ್ತೆ. ಬಟ್ ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೀತದೆ. ಮೇಲಕ್ಕೇರಲ್ಲ ಕೆಳಕಿರಿಯಲ್ಲ ಅಂತಕ್ಕಂಥದ್ದು ಈ ದಿನ ತೋರಿಸುತ್ತೆ. ಬಟ್ ಪ್ರೀತಿ ವಿಚಾರಗಳಲ್ಲಿ ಅಂದರೆ ಏನು, ನಾನು ಯಾರೋ ಒಬ್ಬರನ್ನ ಇಷ್ಟಪಡ್ತಾ ಇದ್ದೆ, ಯಾಕೋ ಇವತ್ತು ಅಸಡ್ಡೆತನ ತೋರಿಸ್ತಾ ಇದ್ದಾರೆ ನನ್ನ ಮೇಲೆ ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಕಾಡುತ್ತೆ. ಆರೋಗ್ಯದ ವಿಚಾರದಲ್ಲಿ ಶುಭತ್ವ ಇದೆ, ತೊಂದರೆ ಇಲ್ಲ, ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ. ಎಕ್ಸ್ಟ್ರಾರ್ಡಿನರಿ ಅಂತಕ್ಕಂಥದ್ದು ಏನಿಲ್ಲ, ಒಂದು ಸಾಧಾರಣತೆ ಇದೆ, ನಥಿಂಗ್ ಟು ವರಿ. ಮಕರ ರಾಶಿಯ ಫಲಾಫಲ ಹೇಗೆ? ಮಕರ ರಾಶಿಯವರಿಗೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆ, ಭೂಮಿ ಖರೀದಿ ಮಾಡಬೇಕು ಅಂತಕ್ಕಂಥ ಮನೋಭಾವತೆ, ಆ ಒಂದು ವಿಚಾರ, ಸಾಲ ವಿಚಾರದಲ್ಲಿ ಸ್ವಲ್ಪ ಭೂಮಿ ಖರೀದಿಗೆ ನಾನು ಪ್ರೋಸೆಸ್ ಮಾಡಬಹುದು ಅಂತಕ್ಕಂಥ ವಿಚಾರದಲ್ಲೂ ಕೂಡ ನಿಮಗೆ ಆ ತಲೆಯಲ್ಲಿ ಆ ವಿಚಾರಗಳೇ ಓಡುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ದಿನ. ಕೆಲವೊಂದು ಮನೆಯ ವಿಚಾರಗಳು, ಕಿರಿಕಿರಿ ಗೊಂದಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಸಾಧಾರಣವಾಗಿ ಭೂಮಿಯ ವಿಚಾರದಲ್ಲಿ ಸಹೋದರ ಸಹೋದರಿಗಳ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ಮಕರ ರಾಶಿಯವರಿಗೆ ಬರುತ್ತೆ. ಸಾಧ್ಯವಾದಷ್ಟು ಶಿವನ ಆರಾಧನೆ, ಆ ದೇವಸ್ಥಾನದಲ್ಲಿ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಈ ಥರದ ಸಮಸ್ಯೆಗಳು ನಿಮಗೆ ಸಮಸ್ಯೆಗಳಾಗಿ ಉಳಿದಲೇ ಪರಿಹಾರಗಳು ಸಿಗ್ತಕ್ಕಂಥದ್ದಿದೆ, ಒಳ್ಳೆಯದಾಗುತ್ತೆ ಕೂಡ.
ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ನೋಡಿ, ಕುಂಭರಾಶಿಯವ್ರಿಗೆ ಈ ಒಂದು ರೀತಿಯಾಗಿ ಡಿಟ್ಯಾಚ್ಮೆಂಟ್ ಜಾಸ್ತಿ. ಏನು ಡಿಟ್ಯಾಚ್ಮೆಂಟು? ಅಸಡ್ಡೆತನ. ಯಾವ ಸಂಸಾರ ಬೇಡಪ್ಪ, ಏನು ಬೇಡ, ಸಾಕಾಗ್ಬಿಟ್ಟಿದೆ ಆಲೆ ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಬಟ್ ಅಫ್ಕೋರ್ಸ್ ಪ್ರೀತಿ ವಿಚಾರಗಳಲ್ಲಿ ಕೂಡ, ಏನು ಸಂಗಾತಿಯ ಪ್ರೀತಿ ವಿಚಾರಗಳಲ್ಲಿ ಕೂಡ ಸ್ವಲ್ಪ ಆ ಥರದ ಮನೋಭಾವತೆ, ಅಸಡ್ಡೆ ಕಾಡ್ತಕ್ಕಂಥದ್ದೇ ಜಾಸ್ತಿ ತೋರಿಸುತ್ತೆ. ಯಾರ್ಯಾರು ಕುಂಭರಾಶಿಯಲ್ಲಿದ್ದಿರೋ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ, ವ್ಯಾವಹಾರಿಕವಾಗಿ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದು, ವ್ಯವಹಾರಕ್ಕೂ ಶುಭದಾಯಕವಾಗ್ತದೆ, ತೊಂದರೆ ಇಲ್ಲ. ವಿದ್ಯಾರ್ಥಿ ವರ್ಗದವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ ಕುಂಭರಾಶಿಯವ್ರಿಗಿರುತ್ತೆ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಖಂಡಿತ ಶುಭತ್ವ ಇದೆ. ಬಟ್ ದಾಂಪತ್ಯದಲ್ಲಿ ಏನು ಜಾಸ್ತಿ ಕಿರಿಕಿರಿಗಳನ್ನು ಮಾಡ್ಕೋಬೇಡಿ, ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತಕ್ಕಂಥದ್ದಿರುತ್ತೆ. ಉತ್ತಮ ಫಲಗಳಿಗೋಸ್ಕರ ಗಣಪತಿಯ ಅಷ್ಟೋತ್ರ ಅಥವಾ ಓಂ ಗಂ ಗಣಪತಿಯೇ ನಮಃ ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾನುಫಲಗಳು ಹೇಗಿರುತ್ತೆ? ಸೊ ಮೀನರಾಶಿಯ ಫಲವನ್ನು ನೋಡಿದಾಗ ಮೀನರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಈ ದಿನ ಒಂದು ಭೂಮಿಯ ವಿಚಾರ, ತಂದೆಯ ಆಸ್ತಿಯ ವಿಚಾರದಲ್ಲಿ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ, ತನ್ನ ಮನೆಯ ಬಗ್ಗೆ ಕಾಳಜಿ, ತಂದೆಯ ಮನೆಯ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸಾಧ್ಯತೆಗಳು ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬರುತ್ತೆ. ಸೊ ಒಂದು ರೀತಿಯಾಗಿ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಈ ದಿನ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಆದಷ್ಟು ಕೂಡ ಈ ಮೀನರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಒಳ್ಳೆಯ ಸಾಂಸಾರಿಕ ಜೀವನದಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಹಾಗೆ ವ್ಯವಹಾರ ವಹಿವಾಟುಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತೀರಿ. ಇದೊಂದು ವಿಚಾರದಲ್ಲಿ ಲಾಭವಿದೆ. ಸಾಧ್ಯವಾದಷ್ಟು ಕೂಡ ನೀವು ಕೂಡ ಗಣಪತಿಯ ಆರಾಧನೆ ಇನ್ನಷ್ಟು ಶುಭದ ಕಾಲವನ್ನು ಒದಗಿಸುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ಮನೆಯಲ್ಲಿ ಪೀಠೋಪಕರಣಗಳು ಅಂತ ನೋಡಿದ್ವಿ. ಈ ಪೀಠೋಪಕರಣಗಳು ಆ್ಯಸ್ ಪರ್ ವಾಸ್ತುವಿನ ಪ್ರಕಾರ ನೋಡೋದಾದರೆ ಆ ಎಡ್ಜ್ ಅಂತ ಕರಿತೀವ, ಏನೋ ಒಂದು ಡೈನಿಂಗ್ ಟೇಬಲ್, ಆ ಎಡ್ಜು ಯಾವತ್ತೂ ಕೂಡ ಚೂಪಾಗಿರಬಾರ್ದು. ಅಟ್ಲೀಸ್ಟ್ ಒಂದು ನೀವು ಮೇಜ್ ಹಾಕಿದ್ದೀರ, ಆ ಮೇಜು ಕೂಡ ಯಾವಾಗಲೂ ಕೂಡ ಚೂಪಾಗಿ ಮೊನಚಾಗಿರ್ತಕ್ಕಂಥದ್ದು ಆ್ಯಸ್ ಪರ್ ವಾಸ್ತು ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ತರುತ್ತೆ. ಏನು ಗುರುಗಳೇ, ಅಫ್ಕೋರ್ಸ್ ಎಲ್ಲ ಅದೇ ಥರ ಇದೆಯಾ? ಆ್ಯಸ್ ಪರ್ ವೈಜ್ಞಾನಿಕವಾಗಿ ನೋಡಿ, ನೀವೇ ಅಕಸ್ಮಾತ್ ಆ ಮೊನಚಾಗದಕ್ಕೆ ಯಾವಾಗಾದ್ರೂ ಓಡಾಡಬೇಕಾದ್ರೂ ಮತ್ತೊಂದು ಬೇಕಾದ್ರೂ ತೆಗೆಸ್ಕೊಂಡ್ರು ಕೂಡ ಶಾರ್ಪ್ನೆಸ್ ನಿಮಗೆ ಸಮಸ್ಯೆಯನ್ನು ಮಾಡಲ್ವಾ? ಇಟ್ ಇಸ್ ಜಸ್ಟ್ ಎ ಕಾಮನ್ ಸೆನ್ಸ್ ವಿಚಾರ. ಬಟ್ ಆ್ಯಸ್ ಪರ್ ವಾಸ್ತು ನೀವು ಆ ಮೊನಚಾಗಿರ್ತಕ್ಕಂಥ ಪೀಠೋಪಕರಣಗಳನ್ನು ತಪ್ಪಿಸಿ ಅಟ್ಲೀಸ್ಟ್ ಒಂದು ರೌಂಡ್ ಶೇಪ್ಡ್, ಸರ್ಕಲ್ ಶೇಪ್ಡ್ ಆಗಿರ್ತಕ್ಕಂಥ ಪೀಠೋಪಕರಣಗಳನ್ನು ಜಾಸ್ತಿ ಪ್ರಿಸೈಸ್ ಅಂದರೆ ಕೊಂಡುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಯಾವತ್ತೂ ಕೂಡ ಈ ಮೂಲೆಯಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ, ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಮೂಲೆಯಲ್ಲಿ ಉಪ್ಪು, ಗೋಮತಿ ಚಕ್ರ ಎಲ್ಲ ಇಟ್ಟಿರ್ತಕ್ಕಂಥ ಕಾರಣ. ಸೊ ಯಾವತ್ತೂ ಮೇಜುಗಳಲ್ಲಿ ನೋಡಿದಾಗಲೂ ಕೂಡ ಈ ಮೊನಚಾಗಿರ್ತಕ್ಕಂಥದ್ದನ್ನು ತಪ್ಪಿಸಿ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ದೂರ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ವೈಜ್ಞಾನಿಕವಾಗಿ ಸುಲಭವಾಗಿರ್ತಕ್ಕಂಥ ಪರಿಹಾರ ರೌಂಡ್ ಶೇಪ್ಡ್ ಈಸ್ ಗುಡ್. ಅನೇಕ ವಾಸ್ತುವಿನ ವಿಚಾರಗಳಿಗೋಸ್ಕರ ನಮ್ಮ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಪರಿಪೂರ್ಣವಾಗಿರ್ತಕ್ಕಂಥ ವಾಸ್ತುವನ್ನು ನಾನು ಕೊಡ್ತೀನಿ. ಸ್ನೇಹಿತರೆ, ಮನಸ್ಥಿತಿ ಸದೃಢವಾಗಿರಬೇಕು, ಅತಿಯಾದಂಥ ಕೋಪ ನಿಯಂತ್ರಣವಾಗಬೇಕು. ಯಾವಾಗಲೂ ಮನಃಶಾಂತಿಗೋಸ್ಕರ ನಮ್ಮಲ್ಲಿ ಸಿಗ್ತಕ್ಕಂಥ ನೋಡಿ ಈ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್, ಈ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ಸನ್ನು ನೀವು ಸೋಮವಾರಗಳಂದು ಧಾರಣೆಯನ್ನು ಮಾಡ್ಕೊಳ್ಳಿ. ಯಾರಿಗೆ ಅತಿಯಾದಂಥ ಕೋಪ, ಯಾರಿಗೆ ಅನಿದ್ರೆ, ಸರಿಯಾಗಿ ನಿದ್ರೆ ಬರ್ತಾ ಇಲ್ಲ, ಈ ಕ್ರಿಸ್ಟಲ್ಸ್ ಬ್ರಾಸ್ಲೆಟ್ ತುಂಬ ಕೆಲಸ ಮಾಡುತ್ತೆ. ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.